ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಹೋಮ್ ಮೇಕಿಂಗ್ ವಿತ್ ಏರ್ ಕೇರ್ ರೂಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಈಗ ತುಂಬ ಜನ ಫೇಸ್ ಮಾಡ್ತಾ ಇರುವಂಥ ಪ್ರಾಬ್ಲಮ್ ಏರ್ ಫಾಲ್. ಎಷ್ಟೇ ಕೂದಲುದ್ರುವಂಥ ಸಮಸ್ಯೆ ಇದ್ದರೂ ಕೂಡ 100% ಕ್ರಮೇಣ ಕಡಿಮೆ ಆಗಬೇಕು ಅನ್ನೋದಾದರೆ ಈ ಒಂದು ರೆಮಿಡಿನ ನೀವು ಫಾಲೋ ಮಾಡ್ಬೋದು. ಅದು ಯಾವುದು ಅಂತ ಈ ಒಂದು ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ಅದ್ರ ಜೊತೆಗೆ 5 ನಿಮಿಷದಲ್ಲಿ ಬಿರಿಯಾನಿ, ಅದು ಕೂಡ ಒಲೆಯಲ್ಲಿ ಮಾಡಿರುವಂಥ ಟೇಸ್ಟ್ ಬರೋ ರೀತಿಯಲ್ಲಿ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಸ್ಮೋಕಿ ಫ್ಲೇವರ್ ಇರಬೇಕು ಅನ್ನೋದಾದರೆ ಈ ಒಂದು ಟ್ರಿಕ್ನ ನೀವು ಕೂಡ ಫಾಲೋ ಮಾಡಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟು ನೀವೆಲ್ಲರೂ ವೆಯ್ಟ್ ಮಾಡ್ತಾ ಇರುವಂಥ ಏರ್ ಕೇರ್ ಬಗ್ಗೆ ನೋಡೋಣ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ಬಂದು ಹೋಮ್ ಮೇಡ್ ಪ್ರೋಟೀನ್ ಪ್ಯಾಕು. ಅಡುಗೆ ಮನೆಯಲ್ಲಿ ಸಿಗುವಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಈ ಒಂದು ಪ್ರೋಟೀನ್ ಪ್ಯಾಕ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈ ಒಂದು ಪ್ಯಾಕ್ನ ವೀಕ್ಲಿ ಒನ್ಸ್ ನೀವೇನಾದ್ರು ತಲೆಗೆ ಅಪ್ಲೈ ಮಾಡೋದಾದರೆ ನಿಮ್ಮ ಏರ್ ಫಾಲ್ ಸಮಸ್ಯೆ ಅನ್ನೋದು 100% ಕಡಿಮೆ ಆಗುತ್ತೆ. ಈ ಒಂದು ಪ್ಯಾಕ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಈಗಾಗಲೇ ನಾನು ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಬೇಕು ಅಂದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಶಾರ್ಟ್ ಕೂಡ ಆ್ಯಡ್ ಮಾಡ್ತೀನಿ. ಸೈಡಲ್ಲಿ ನೋಡ್ತಿದ್ದೀರಲ್ಲ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ. ನೆನೆಸಿಟ್ಕೊಂಡಿರುವಂಥ ಅಕ್ಕಿ, ಮೆಂತ್ಯೆ, ಮೊಸರು, ಮೆಹಂದಿ ಸೊಪ್ಪು ಅಥವಾ ಮೆಹಂದಿ ಪೌಡರು, ದಾಸವಾಳದ ಹೂವು, ಎಲೆ ಮತ್ತು ಬೀಟ್ರೂಟು. ಇದ್ರ ಜೊತೆಗೆ ಅಲೋವೆರಾನ ಹಾಕ್ಕೊಂಡು ನೀವು ಮಿಕ್ಸಿಗೆ ಹಾಕ್ಕೊಳ್ಬೇಕಾದ್ರೆ ನೀರಿನ ಬದಲಾಗಿ ಮೊಸರನ್ನ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಆದಷ್ಟು ವಿಡಿಯೋದಲ್ಲಿ ನೋಡ್ದಂಗೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಪೇಸ್ಟ್ ರೀತಿಯಲ್ಲಿ ಮಾಡಿಕೊಂಡ್ರೆ ನಾವು ತಲೆಗೆ ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ತುಂಬ ಈಸಿ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಿರುವಂಥ ಡೀಟೇಲ್ ವಿಡಿಯೋನ ಈಗಾಗಲೇ ನಾನು ಶೇರ್ ಮಾಡಿರೋದ್ರಿಂದ ಇಲ್ಲಿ ಶಾರ್ಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ನಿಮ್ಗೇನೋ ಡೀಟೇಲ್ ವಿಡಿಯೋ ಬೇಕು ಅನ್ನೋದಾದರೆ ಪ್ರೋಟೀನ್ ಪ್ಯಾಕ್ ಅಟ್ ಚಂದ್ರಾಸ್ ಹೋಮ್ ವರ್ಲ್ಡ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಡೀಟೇಲ್ ಆಗಿರುವಂಥ ವಿಡಿಯೋ ಸಿಗುತ್ತೆ. ಈ ರೀತಿ ಕೂದಲಿಗೆ ನಾವು ಯಾವುದಾದ್ರೂ ಒಂದು ಪ್ಯಾಕ್ನ ಹಾಕ್ಕೊಂಡು ಶವರ್ ಕ್ಯಾಪಿಂದ ಕವರ್ ಮಾಡಿಕೊಂಡು ಈ ರೀತಿ ಏನಾದರೂ ಕೆಲಸಗಳನ್ನ ಕೂಡ ಮಾಡ್ಕೊಳ್ಬೋದು. ಈಗ ನಾನು ಯಾವ್ಯಾವ ರೀತಿ ಕೆಲಸಗಳನ್ನ ಮಾಡ್ಕೊಳ್ತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಫಸ್ಟಿಗೆ ಬಾಳೆಹಣ್ಣನ್ನ ಹಣ್ಣು ಮಾಡೋಕ್ಕೆ ಇಡಬೇಕಾಗಿತ್ತು. ಅದನ್ನು ಒಂದು ಪೇಪರಲ್ಲಿ ಈ ರೀತಿ ರ್ಯಾಪ್ ಮಾಡಿ ಇಡ್ತಾ ಇದ್ದೀನಿ. ಚೆನ್ನಾಗಿ ಪಕ್ವಕ್ಕೆ ಬಂದಿರುವಂಥ ಬಾಳೆಹಣ್ಣನ್ನ ನಾವು ನ್ಯೂಸ್ ಪೇಪರಲ್ಲಿ ರ್ಯಾಪ್ ಮಾಡಿ ಇಟ್ಟರೆ ವಿತಿನ್ 2 ಡೇಸಲ್ಲೇ ಹಣ್ಣಾಗ್ಬಿಡುತ್ತೆ. ಬಟ್ ಇಲ್ಲಿ ನಾನು ತೋರಿಸ್ತಾ ಇರುವಂಥ ಬಾಳೆಹಣ್ಣು ಅಷ್ಟೊಂದು ಪಕ್ವವಾಗಿ ಬಂದಿಲ್ಲ. ಸೊ ಅದಕ್ಕೋಸ್ಕರ ಫಸ್ಟಿಗೆ ನಾನು ಅಗರಬತ್ತಿ ಹೊಗೆನ ಹಾಕ್ಬಿಟ್ಟು ಆಮೇಲೆ ಈ ರೀತಿ ನ್ಯೂಸ್ ಪೇಪರಲ್ಲಿ ರ್ಯಾಪ್ ಮಾಡಿ ಇಡ್ತಾ ಇದ್ದೀನಿ. ಈ ರೀತಿ ಇಟ್ರ ಮೇಲೂ ಕೂಡ 1 ವಾರಕ್ಕೆ ಈ ಒಂದು ಬಾಳೆಹಣ್ಣು ಅನ್ನೋದು ಹಣ್ಣಾಗಿದೆ. ಇದೆಲ್ಲ ಕೂಡ ನಾನು ಲಾಸ್ಟ್ 1 ವೀಕ್ ಬ್ಯಾಕ್ ತೆಗೆದಿರೋ ಅಂಥ ವೀಡಿಯೋಸು. ಈಗ ನಾನು ವಾಯ್ಸ್ ಓವರ್ ಕೊಟ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಬಾಳೆಹಣ್ಣನ್ನೆಲ್ಲ ಕೂಡ ನಾನು ಒಂದು ಪ್ಲೇಸಲ್ಲಿ ಇಟ್ಕೊಂಡಿದ್ದೆ. ಅಗರಬತ್ತಿ ಹೊಗೆ ಎಲ್ಲನೂ ಹಾಕಿದಾಗ ಅದರ ಬೂದಿ ಎಲ್ಲ ಕೂಡ ಕಲೆಕ್ಟ್ ಆಗಿದೆ. ಸೊ ಅದಕ್ಕೋಸ್ಕರ ಒಂದ್ಸರಿ ನೀಟಾಗಿ ಅಲ್ಲೆಲ್ಲ ಕೂಡ ಫ್ಲೋರ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಮೆಹಂದಿ ಅಥವಾ ಯಾವುದಾದ್ರೂ ಒಂದು ಏರ್ ಪ್ಯಾಕ್ನ ಅಪ್ಲೈ ಮಾಡ್ಕೊಂಡಾಗ ತುಂಬ ಜನಕ್ಕೆ ಸ್ವಲ್ಪ ಇನ್ಫೆಕ್ಷನ್ ಥರ ಆಗ್ಬಿಟ್ಟು ಕೋಲ್ಡ್ ಕಾಫ್ ಎಲ್ಲ ಆಗೋ ಚಾನ್ಸ್ ಇರುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅನ್ನೋದಾದರೆ ಆದಷ್ಟು ನೀವು ಮೆಹಂದಿ ಅಥವಾ ಇಂಡಿಗೋ ಯಾವುದಾದ್ರೂ ಹಾಕ್ಕೊಂಡಾಗ ಈ ರೀತಿ ಕಾಫಿ ಅಥವಾ ಉಗುರು ಬೆಚ್ಚಗಿರುವಂಥ ನೀರನ್ನ ಕುಡಿಯೋದ್ರಿಂದ ಅದೆಲ್ಲ ಕೂಡ ಕಡಿಮೆ ಆಗುತ್ತೆ. ತುಂಬ ಜನ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡೇ ಇರ್ತೀರ. ತಲೆಗೆ ಇಂಡಿಗೋ ಪೌಡರ್ ಅಥವಾ ಇಂಡಿಗೋ ನ್ಯಾಚುರಲ್ ಪೌಡರ್ ಹಾಕ್ಕೊಂಡ್ರೂ ಕೂಡ ಕೋಲ್ಡ್ ಕಾಫ್ ಆಗ್ತಾ ಇರುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನಿಮ್ಗೆ ಇಷ್ಟ ಇದ್ದರೆ ಗ್ರೀನ್ ಟೀ ಕುಡಿಬೋದು ಅಥವಾ ಕಾಫಿ, ಟೀ ಅದ್ರ ಬದಲಾಗಿ ಉಗುರು ಬೆಚ್ಚಗಿರುವಂಥ ನೀರಾದರೂ ಕೂಡ ತೊಗೊಳ್ಳೋದ್ರಿಂದ ಕೋಲ್ಡ್ ಕಾಫ್ ಆಗದಿರ ಇರುತ್ತೆ. ನೆಕ್ಸ್ಟು ನಾನಿಲ್ಲಿ ಕಿಚನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಒಂದು ಎಫೆಕ್ಟಿವ್ ಆಗಿ ವರ್ಕ್ ಆಗುವಂಥ ಕ್ಲೀನಿಂಗ್ ಲಿಕ್ವಿಡ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು 1 ತಿಂಗಳಿಂದ 2 ತಿಂಗಳವರೆಗೂ ಕೂಡ ಇಟ್ಬಿಟ್ಟು ಯೂಸ್ ಮಾಡ್ಕೊಳ್ಬೋದು. ಈ ಒಂದು ಲಿಕ್ವಿಡ್ನೇ ನಾವು ಫ್ಲೋರ್ ಕ್ಲೀನಿಂಗ್ ಕೂಡ ಯೂಸ್ ಮಾಡ್ಕೊಳ್ಬೋದು ಅಥವಾ ಕಿಚನ್ ಕ್ಲೀನಿಂಗ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಫಸ್ಟಿಗೆ ನಾನು ಫಿಲ್ಟರ್ ವಾಟರ್ನ ತೊಗೊಳ್ತಾ ಇದ್ದೀನಿ. ಆಲ್ಮೋಸ್ಟ್ 1 ಲೀಟರಷ್ಟು ವಾಟರ್ನ ತೊಗೊಂಡಿದ್ದೀನಿ. ನೀರು ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ನೀರು ಬಿಸಿ ಆಗೋಷ್ಟರಲ್ಲಿ ಈಗ ನಾನು ಮೆಹಂದಿ ಪ್ಯಾಕ್ ಹಾಕ್ಕೊಳ್ಳೋದಕ್ಕೆಲ್ಲನೂ ಮಿಕ್ಸಿ ಜಾರೆಲ್ಲ ಏನು ಯೂಸ್ ಮಾಡಿದೆ ಅದೆಲ್ಲದನ್ನು ಕೂಡ ಈ ರೀತಿ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಇದೆಲ್ಲ ಕೂಡ ಕ್ವಿಕ್ಕಾಗಿ ವಾಶ್ ಮಾಡ್ಕೊಳ್ಬೇಕು. ಇಲ್ಲ ಅನ್ನೋದಾದರೆ ಡ್ರೈ ಆಗಿಬಿಡ್ತು ಅನ್ನೋದಾದರೆ ತೊಳಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಮಿಕ್ಸಿ ಜಾರಲ್ಲಿ ನಾವು ಮೆಂತ್ಯ ಇರ್ಬೋದು, ಅಲೋವೆರಾ ಎಲ್ಲನೂ ಯೂಸ್ ಮಾಡಿದಾಗ ಅದೆಲ್ಲ ಕೂಡ ಅಂಟಂಟಾಗಿ ಅಲ್ಲಿ ಅಂಟ್ಕೊಂಡಿರುತ್ತೆ. ಇಮ್ಮಿಡಿಯೇಟಾಗಿ ವಾಶ್ ಮಾಡೋದಾದರೆ ಅದೆಲ್ಲ ಕೂಡ ಬೇಗನೆ ಕ್ಲಿಯರ್ ಆಗಿಬಿಡುತ್ತೆ. ಈ ರೀತಿ ಎಲ್ಲದನ್ನ ವಾಶ್ ಮಾಡಿದ್ಮೇಲೆ ಕಿಚನ್ ಕೌಂಟರ್ನೆಲ್ಲ ಒರೆಸೋದಕ್ಕೋಸ್ಕರ ನಾನು ಮೈಕ್ರೋಫೈಬರ್ ಕ್ಲಾತ್ನ ಯೂಸ್ ಮಾಡಿರ್ತೀನಿ. ಅದನ್ನು ಕೂಡ ಒಂದ್ಸರಿ ನೀಟಾಗಿ ವಾಶ್ ಮಾಡಿಬಿಟ್ಟು ಈ ರೀತಿ ಹಾಕ್ಬಿಡ್ತೀನಿ. ನಾವು ಗುಡ್ಡೆ ರೀತಿ ಒಂದೇ ಕಡೆನೇ ಇಟ್ಬಿಟ್ರೆ ಅದೆಲ್ಲ ಬ್ಯಾಡ್ ಸ್ಮೆಲ್ ಬರೋ ಚಾನ್ಸ್ ಇರುತ್ತೆ. ಅದ್ರ ಬದಲಾಗಿ ನಾವು ಬಟ್ಟೆನ ನೀಟಾಗಿ ಸ್ಪ್ರೆಡ್ ಆಗೋ ರೀತಿಯಲ್ಲಿ ಹಾಕಬೇಕಾಗತ್ತೆ.
ಈಗ ಅಷ್ಟರಲ್ಲಿ ನೀರೆಲ್ಲ ಚೆನ್ನಾಗಿ ಬಿಸಿಯಾಗಿದೆ. ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು 1.5 ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ವೆನಿಗರ್ ಯೂಸ್ ಮಾಡಬೇಕಾಗತ್ತೆ. ಬಟ್ ಕ್ಲೀನಿಂಗ್ ವೆನಿಗರ್ ಖಾಲಿ ಆಗಿದ್ದರಿಂದ ನಾನಿಲ್ಲಿ ನಿಂಬೆಹಣ್ಣನ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು 3ರಿಂದ 4 ನಿಂಬೆಹಣ್ಣನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರ ರಸನ ಇಂಟ್ಕೊಂಡ್ರೆ ಸಾಕಾಗುತ್ತೆ. ಯೂಶ್ವಲಿ ನಾನು ಸಿಪ್ಪೆ ಸಮೇತ ಹಾಕ್ಬಿಟ್ಟು ಕುದಿಸ್ಕೊಳ್ತಿದ್ದೆ. ಬಟ್ ಸಿಪ್ಪೆ ಸಮೇತ ಹಾಕಿ ಕುದಿಸಿರೋ ಅಂತಹ ಲಿಕ್ವಿಡ್ ಏನಿರುತ್ತೆ ಅದು ತುಂಬ ದಿನಗಳವರೆಗೂ ಫ್ರೆಶ್ ಆಗಿರಲ್ಲ, ಬ್ಯಾಡ್ ಸ್ಮೆಲ್ ಬರೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾನಲ್ಲಿ ನಿಂಬೆ ರಸನ ಮಾತ್ರನೇ ಯೂಸ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 3 ನಿಂಬೆಹಣ್ಣಿನ ರಸನ ಯೂಸ್ ಮಾಡಿದ್ದೀನಿ. ನೋಡ್ತಿದ್ದೀರಲ್ಲ, ನಿಂಬೆ ರಸನ ಯೂಸ್ ಮಾಡಿದಾಗ ಕಲರ್ ಸ್ವಲ್ಪ ಯೆಲ್ಲೋಯಿಶ್ ಆಗಿ ಬರುತ್ತೆ. ಈಗ ನಾನು ಡಿಟರ್ಜೆಂಟ್ ಲಿಕ್ವಿಡ್ನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನೀವು ಡಿಟರ್ಜೆಂಟ್ ಲಿಕ್ವಿಡ್ ಬದಲಾಗಿ ಯಾವುದೇ ರೀತಿಯ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಅಂದರೆ ಬಟ್ಟೆ ವಾಶ್ ಮಾಡೋಕ್ಕೆ ಯೂಸ್ ಮಾಡುವಂಥ ಪೌಡರ್ಸ್ನ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಲಿಕ್ವಿಡ್ ಇರೋದ್ರಿಂದ ಲಿಕ್ವಿಡ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡಿ ಈ ಒಂದು ಲಿಕ್ವಿಡ್ನ ಪಕ್ಕಕ್ಕೆ ಇಟ್ಟಿದ್ದೀನಿ. ಇದು ಪೂರ್ತಿ ತಣ್ಣಗಾಗಲಿ, ಅಷ್ಟರಲ್ಲಿ ನಾವು ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ. ನೋಡ್ತಿದ್ದೀರಲ್ವ, ಇದರಲ್ಲೇ ನೀವು ಸ್ವಲ್ಪ ಎಸೆನ್ಷಿಯಲ್ ಆಯಿಲ್ ಹಾಕೋದಾದರೆ ಫ್ಲೋರ್ ಕ್ಲೀನಿಂಗ್ಗೆ ಯೂಸ್ ಮಾಡ್ಕೊಳ್ಬೋದು. ಬಟ್ ನಾನು ಕಿಚನ್ ಕ್ಲೀನಿಂಗ್ಗೆ ಯೂಸ್ ಮಾಡ್ತಾ ಇರೋದ್ರಿಂದ ಎಸೆನ್ಷಿಯಲ್ ಆಯಿಲ್ನ ಹಾಕ್ತಾ ಇಲ್ಲ. ನೀವು ಎಸೆನ್ಷಿಯಲ್ ಆಯಿಲ್ ಇಲ್ಲ ಅನ್ನೋದಾದರೆ ಕಂಫರ್ಟ್ ಕೂಡ ಹಾಕ್ಕೊಳ್ಬೋದು. ಈಗ ನಾನು ಕಿಚನ್ ಕ್ಲಾತ್ಸ್ ಎಲ್ಲ ಏನಿರುತ್ತೆ ಅದನ್ನು ಹ್ಯಾಂಡ್ ವಾಶ್ ಮಾಡೋದಕ್ಕೋಸ್ಕರ ಈ ರೀತಿ ಒಂದು ಬಾಸ್ಕೆಟಲ್ಲಿ ತೊಗೊಂಡಿದ್ದೀನಿ. ಈ ಬಟ್ಟೆಗಳೆಲ್ಲನೂ ವಾಶ್ ಮಾಡೋದಕ್ಕಿಂತ ಮುಂಚೆ ಬಟ್ಟೆ ಒಣಗಾಕಕ್ಕೆ ಜಾಗ ಬೇಕಾಗುತ್ತೆ ಅಲ್ವಾ. ಹಿಂದಿನ ದಿನ ಒಣಗಾಕಿರುವಂಥ ಬಟ್ಟೆಗಳನ್ನೆಲ್ಲ ಕೂಡ ಈ ರೀತಿಯಾಗಿ ತೆಗಿತಾ ಇದ್ದೀನಿ. ಇದೆಲ್ಲ ಮಾಡೋಷ್ಟರಲ್ಲಿ 1 ಅವರ್ ಆಗುತ್ತೆ. 1 ಅವರ್ ಆದಮೇಲೆ ಅಂದರೆ ಪ್ರೋಟೀನ್ ಪ್ಯಾಕ್ ಅಪ್ಲೈ ಮಾಡಿ 1 ಅವರ್ ಆದಮೇಲೆ ಹೇರ್ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಕೂದಲು ತುಂಬ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಇರುತ್ತೆ. ಇಂಟ್ರೆಸ್ಟ್ ಇರೋರು ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. 100% ಏರ್ ಫಾಲ್ ಪ್ರಾಬ್ಲಮ್ ಅನ್ನೋದು ಕಡಿಮೆ ಆಗುತ್ತೆ. ಬಟ್ಟೆಗಳೆಲ್ಲ ಕೂಡ ವಾಶ್ ಮಾಡಿದಾದ್ಮೇಲೆ ಈ ರೀತಿ ಒಣಗಾಕಿದ್ದೀನಿ. ಇಲ್ಲಿ ಒಂದು ರೇಷ್ಮೆ ಸೀರೆನ ಕೂಡ ನಾನು ವಾಶ್ ಮಾಡ್ಕೊಂಡಿದ್ದೆ. ಇದು ಪ್ಯೂರ್ ಅಲ್ಲದೆ ಇರೋ ಕಾರಣ ಈ ರೀತಿ ಒಣಗಾಕಿದ್ದೀನಿ. ಒಂದು ವೇಳೆ ಪ್ಯೂರ್ ರೇಷ್ಮೆ ಸೀರೆ ಅನ್ನೋದಾದರೆ ನೀವು ವರ್ಟಿಕಲ್ ಆಗಿ ಒಣಗಾಕ್ತೀರಾ, ಆರಿಜೆಂಟಲ್ ಆಗಿ ಒಣಗಾಕ್ಕೊಳ್ಬೇಕಾಗತ್ತೆ. ರೇಷ್ಮೆ ಸೀರೆಗಳನ್ನ ನಾವು ಈಸಿಯಾಗಿ ಮನೆಯಲ್ಲಿ ಯಾವ ರೀತಿ ವಾಶ್ ಮಾಡ್ಕೊಳ್ಬೋದು ಅನ್ನೋದನ್ನ ಈಗಾಗಲೇ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದೆ ಒಂದ್ಸರಿ ಚೆಕ್ ಮಾಡಿ. ಈಗ ಕ್ವಿಕ್ಕಾಗಿ ವಿತಿನ್ 5 ಮಿನಿಟ್ಸಲ್ಲೇ ಟೇಸ್ಟಿಯಾಗಿ ಸ್ಮೋಕಿ ಫ್ಲೇವರ್ ಇರುವಂಥ ಬಿರಿಯಾನಿನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಬೇಕು ಅನ್ನೋದನ್ನು ಶೇರ್ ಮಾಡ್ತೀನಿ. ಇದು ಮಟನ್ ಬಿರಿಯಾನಿನ ತೋರಿಸ್ತಾ ಇದ್ದೀನಿ. ನೀವು ಚಿಕನ್ ಕೂಡ ಇದೇ ಥರ ಮಾಡ್ಕೊಳ್ಬೋದು. ಫಸ್ಟು ನಾನಿಲ್ಲಿ ಪುದೀನನ ತೊಗೊಂಡಿದ್ದೀನಿ. ಟೆರೇಸಲ್ಲಿ ಪುದೀನನ ಕಿತ್ಕೊಂಡ್ಬರ್ಬೇಕಾದ್ರೆ ಈ ಒಂದು ಸ್ಟ್ರಾಬೆರಿ ಕೂಡ ಆಗಿತ್ತು. ಈ ಒಂದು ಸ್ಟ್ರಾಬೆರಿನ ನಾನು ಮೇಲೆ ಕಾಣಿಸ್ತಿದೆ ಅಲ್ವಾ ಬೀಜಗಳು, ಈ ಒಂದು ಬೀಜಗಳನ್ನ ತೆಗೆದು ಚೆನ್ನಾಗಿ ಒಣಗಾಕಿ ಪಾಟಲ್ಲಿ ಹಾಕಿಬಿಟ್ಟು ಬಂದಿರುವಂಥ ಸಸಿಗಳನ್ನ ನಾನು ಒಂದೊಂದು ಪಾಟಲ್ಲಿ ಸಪ್ರೇಟಾಗಿ ಇಟ್ಟಿದ್ದೆ. ಆಲ್ಮೋಸ್ಟ್ 3 ಇಯರ್ಸಿಂದ ಕೂಡ ಸ್ಟ್ರಾಬೆರಿ ಆಗ್ತಾ ಇದೆ. ಅಟ್ ಪ್ರೆಸೆಂಟ್ ಈ ಒಂದು ಸೀಸನಲ್ಲಿ ಜಾಸ್ತಿ ಸ್ಟ್ರಾಬೆರೀಸ್ ಅನ್ನೋದು ಬಿಡುತ್ತೆ. ಪ್ರತಿ ಸಲ ಕೂಡ ನನಗೆ ಒಂದು 30 ಸ್ಟ್ರಾಬೆರೀಸ್ ಸಿಗುತ್ತೆ. ಅಂದರೆ ಪ್ರತಿನಿತ್ಯ 1, 2, 3 ಈ ರೀತಿ ಆ ಒಂದು ಸೀಸನ್ ಮುಗ್ದೋಗೋಷ್ಟರಲ್ಲಿ ಒಂದು 30ರಿಂದ 40 ಸ್ಟ್ರಾಬೆರೀಸ್ ಅನ್ನೋದು ಸಿಗುತ್ತೆ. ಈಗ ನಾನು ಪುದೀನನ ಎಲ್ಲ ಕೂಡ ನೀಟಾಗಿ ಬಿಡಿಸ್ಕೊಳ್ತಾ ಇದ್ದೀನಿ. ಮನೆಯಲ್ಲೇ ಬೆಳೆಸ್ಕೊಂಡಿರುವಂಥ ಪುದೀನ ಆಗಿರೋದ್ರಿಂದ ತುಂಬ ಫ್ರೆಶ್ ಆಗಿರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪನ್ನ ಕೂಡ ತೊಗೊಳ್ತಾ ಇದ್ದೀನಿ. ಕೊತ್ತಂಬರಿ ಪುದೀನ ಜಾಸ್ತಿ ಬೇಕಾಗುತ್ತೆ. ಫಸ್ಟ್ ನಾನು ಇಲ್ಲಿ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಅದರಲ್ಲೇ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೆಣಸಿನ್ಕಾಯಿ ಮತ್ತು ಶುಂಠಿನ ಹಾಕ್ಕೊಂಡು ತೊಳೆದಿಟ್ಕೊಂಡಿರುವಂಥ ಕೊತ್ತಂಬರಿ ಪುದೀನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದೆಲ್ಲದನ್ನ ಕೂಡ ಈ ರೀತಿ ಪೇಸ್ಟ್ ಮಾಡ್ಕೊಂಡು ಬರಬೇಕಾಗುತ್ತೆ. ಕಲರ್ ಚೇಂಜ್ ಆಗಬಾರ್ದು ಅನ್ನೋದ್ರಲ್ಲಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಆ್ಯಡ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ಬೋದು. ಆದಷ್ಟು ಕಿಚನಲ್ಲಿ ಈ ರೀತಿ ಒಂದು ಸ್ಕ್ರೂ ಡ್ರೈವರ್ನ ಇಟ್ಕೊಳ್ಳೋದಾದರೆ ಕುಕ್ಕರ್ಸ್ ಇರ್ಬೋದು, ಲಿಡ್ಸ್ ಇರ್ಬೋದು, ಲೂಸ್ ಆದಾಗ ಇಮಿಡಿಯೇಟಾಗಿ ನಾವು ಫಿಟ್ ಮಾಡ್ಕೊಳ್ಬೋದು. ಇಲ್ಲ ಅನ್ನೋದಾದರೆ ಆ ಒಂದು ನಟ್ಸ್ ಎಲ್ಲ ಕೆಳಗಡೆ ಎಲ್ಲ ಬಿದ್ದೋಗ್ತಾ ಇರುತ್ತೆ. ಈಗ ನಾನು ಒಂದು ಕುಕ್ಕರ್ನ ತೊಗೊಂಡು ಸ್ವಲ್ಪ ಎಣ್ಣೆನ ಹಾಕಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಮತ್ತು ಸ್ವಲ್ಪ ಕರಿಬೇವನ್ನ ಹಾಕಿ ಅದೆಲ್ಲ ಚಿಟಪಟ ಅಂದಮೇಲೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಈಗ ನೀಟಾಗಿ ತೊಳೆದಿಟ್ಟಿರುವಂತಹ 1.5 kg ಮಟನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಇದೇ ಮಟನಲ್ಲಿ ಅರ್ಧ ಭಾಗದಷ್ಟು ಬಿರಿಯಾನಿ, ಇನ್ನು ಅರ್ಧ ಭಾಗದಷ್ಟು ಗ್ರೇವಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಇನ್ನೊಂದು ಕುಕ್ಕರಲ್ಲಿ ನಾನು ಒಗ್ಗರಣೆಗೆ ಇಟ್ಕೊಳ್ತಾ ಇದ್ದೀನಿ. ಅಂದರೆ ರೈಸ್ನ ಕುಕ್ ಮಾಡ್ಕೊಳ್ಳೋದಕ್ಕೋಸ್ಕರ. ರೈಸ್ ಫ್ಲೇವರ್ ಚೆನ್ನಾಗಿರಬೇಕು ಅನ್ನೋದಾದರೆ ಫಸ್ಟಿಗೆ ಸ್ವಲ್ಪ ಕುಕ್ಕರಲ್ಲಿ ಎಣ್ಣೆನ ಹಾಕ್ಕೊಂಡು ಅದರಲ್ಲಿ ಹೋಲ್ ಗರಂ ಮಸಾಲಾನ ಹಾಕ್ಕೊಳ್ಬೇಕಾಗುತ್ತೆ. ಅಂದರೆ ಎಲ್ಲ ರೀತಿಯ ಮಸಾಲೆ ಪದಾರ್ಥಗಳು, ಚಕ್ಕೆ, ಲವಂಗ, ಬಿರಿಯಾನಿ ಎಲೆ, ಮರಾಠಿ ಮೊಗ್ಗು, ಚಕ್ರದ ಮೊಗ್ಗು ಎಲ್ಲ ಕೂಡ ಹಾಕ್ಕೊಂಡು ಅದರಲ್ಲೇ 1-2 ಏಲಕ್ಕಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಈಗ ನಾನು 1.5 ಗ್ಲಾಸಷ್ಟು ನಾರ್ಮಲ್ ರೈಸ್, ಬುಲೆಟ್ ರೈಸ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ಬಾಸುಮತಿ ರೈಸ್ನ 2 ಗ್ಲಾಸಷ್ಟು ತೊಗೊಂಡಿದ್ದೀನಿ. ಅಕ್ಕಿಯೆಲ್ಲ ನೆನೆಸೋ ಅವಶ್ಯಕತೆ ಏನಿಲ್ಲ, ನೀಟಾಗಿ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಇಡೋದಷ್ಟೇ.
ಈ ರೀತಿ ನಾವು ಚೆನ್ನಾಗಿ ಆ ಒಗ್ಗರಣೆಯಲ್ಲಿ ಮಿಕ್ಸ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಈ ಒಂದು ಕುಕ್ಕರಲ್ಲಿರುವಂಥ ರೈಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ಆದಮೇಲೆ ಈಗ ಕರೆಕ್ಟಾಗಿ ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಅಂದರೆ ನೀವು ಎಷ್ಟು ಅಕ್ಕಿ ತೊಗೊಂಡಿದ್ದೀರೋ ಅದ್ರ ಪ್ರಕಾರ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ. ಬಾಸುಮತಿ ರೈಸ್ಗೆ ಆದರೆ 1 ಗ್ಲಾಸ್ಗೆ 1.5 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಆದಷ್ಟು ಅನ್ನನ ಉದುರುದ್ರಾಗಿ ಮಾಡ್ಕೊಂಡ್ರೆ ಬಿರಿಯಾನಿ ಅನ್ನೋದು ಚೆನ್ನಾಗಿ ಬರುತ್ತೆ. ಕುಕ್ಕರ್ನ 2 ವಿಸಿಲ್ ಹೊಡೆಸ್ಕೊಂಡ್ರೆ ಫ್ಲೇವರ್ಡ್ ರೈಸ್ ರೆಡಿ ಆಗುತ್ತೆ. ಅಷ್ಟರಲ್ಲಿ ಈ ಕಡೆ ನಾನು ಮಟನ್ ಎಲ್ಲ ಏನು ಹಾಕಿದ್ದೆ ಅದೆಲ್ಲ ನೀರು ಬಿಟ್ಕೊಳ್ತಾ ಇತ್ತು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾವು ಆಗಲೇ ಪೇಸ್ಟ್ ಏನು ರೆಡಿ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಅರ್ಧ ಭಾಗದಷ್ಟು ಹಾಕ್ಬಿಟ್ಟು ಅದರಲ್ಲೇ ನಾನು ಧನಿಯಾ ಪೌಡರ್ನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 4ರಿಂದ 5 ವಿಸಿಲ್ ಹೊಡೆಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದಾದರೆ ಯೂಶ್ವಲಿ ನೀವು ಮಟನ್ ಸಾಂಬಾರು ಮಟನ್ ಗ್ರೇವಿ ಎಲ್ಲ ಮಾಡಬೇಕಾದ್ರೆ ಕುಕ್ಕರಲ್ಲಿ ಮಾಡಿದಾಗ ಹೊರಗಡೆ ಎಲ್ಲ ಈ ರೀತಿ ವಿಸಿಲ್ ಹಾಕಿದ್ರೆ ಎಲ್ಲ ಉಕ್ಕಿ ಬಂದು ಲಿಡ್ಡೆಲ್ಲ ಗಲೀಜಾಗ್ತಿರುತ್ತೆ ಅಲ್ವಾ. ಬಟ್ ನಾನು ತೋರಿಸೋ ರೀತಿಯಲ್ಲಿ ಮಾಡೋದಾದರೆ ನಿಮಗೆ ಒಂಚೂರು ಕೂಡ ಕುಕ್ಕರಿಂದ ಎಲ್ಲೂ ಮಸಾಲೆ ಐಟಮ್ಸ್ ಅನ್ನೋದು ಉಕ್ಕಿ ಬರಲ್ಲ. ಈ ಥರ ನಾನು ಒಂದು 5 ವಿಸಿಲ್ ಹೊಡೆಸ್ಕೊಂಡಿದ್ದ ಆದಮೇಲೆ ಸ್ಟವ್ನ ಆಫ್ ಮಾಡಿದ್ದೀನಿ. ಇನ್ನೊಂದು ಕಡೆ ನಾನು ಬಿರಿಯಾನಿಗೋಸ್ಕರ ಈ ರೀತಿ ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2 ಈರುಳ್ಳಿನ 2 ಟೊಮೊಟೊನ. ಇದು ಬಂದು ಗ್ರೇವಿಗೆ ಬೇಕಾಗಿರೋಂಥದ್ದನ್ನೆಲ್ಲ ಕೂಡ ನೀಟಾಗಿ ಎಣ್ಣೆಯಲ್ಲಿ ಹುರಿದು ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರಲ್ಲಿ ಸ್ವಲ್ಪ ಕೊಬ್ಬರಿನ ತೊಗೊಂಡು ಈಗ ನಾನು ಹುರಿದಿಟ್ಕೊಂಡಿರುವಂತಹ ಚಕ್ಕೆ ಲವಂಗ ಗಸಗಸೆ ಮತ್ತು ಈ ಪೆಪ್ಪರ್ ಬರುತ್ತೆ ಅಲ್ವಾ, ಪೆಪ್ಪರು, ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ ಇದೆಲ್ಲದನ್ನು ಕೂಡ ಫ್ರೈ ಮಾಡಿಕೊಂಡು ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದರಲ್ಲೇ ನಾನು 2 ಸ್ಪೂನಷ್ಟು ಧನಿಯಾ ಪೌಡರು 1 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದು ಹೋಮ್ ಮೇಡ್ ಆಗಿರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ. ನೋಡೋದ್ರಲ್ಲ ಈ ರೀತಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಒಂದು ಬಿರಿಯಾನಿ ಮಾಡೋದಕ್ಕೋಸ್ಕರ ಪಾಟ್ನ ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರುವಂಥ ಬಿರಿಯಾನಿ ಪಾಟ್ನ ನಾನು ಇಂಡಸ್ ವ್ಯಾಲೆ ಬ್ರ್ಯಾಂಡಿಂದ ತೊಗೊಂಡಿರುವಂಥದ್ದು. ನಿಮ್ಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ಇದರ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಷ್ಟೇ ಅಲ್ಲ, ಸ್ಕ್ರೀನ್ ಮೇಲೆ ಕಾಣಿಸುವಂಥ ಕೂಪನ್ ಕೋಡ್ನ ಅಪ್ಲೈ ಮಾಡೋದಾದರೆ ನಿಮಗೆ 12% ಕೂಡ ಡಿಸ್ಕೌಂಟ್ ಸಿಗುತ್ತೆ. ಜಸ್ಟ್ ಇದೊಂದು ಪಾಟ್ ಮಾತ್ರನೇ ಅಲ್ಲ, ಯಾವುದೇ ಇಂಡಸ್ ವ್ಯಾಲೆ ಬ್ರ್ಯಾಂಡದ್ದು ನೀವು ವಸ್ತುಗಳನ್ನ ತೊಗೊಂಡ್ರು ಕೂಡ 12% ಡಿಸ್ಕೌಂಟ್ ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಕಾಣಿಸುವಂಥ ಕೂಪನ್ ಕೋಡ್ನ ಅಪ್ಲೈ ಮಾಡಿ. ಪಾಟಲ್ಲಿ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದರಲ್ಲಿ ಓಲ್ ಸ್ಪೈಸಸ್ನ ಹಾಕ್ಕೊಂಡು ಈಗ ನಾನು ಆವಾಗಲೇ ರೆಡಿ ಮಾಡ್ಕೊಂಡಿರುವಂಥ ಪೇಸ್ಟ್ ಏನಿದೆ ಅದನ್ನು ಹಾಕ್ಕೊಂಡಿದ್ದೀನಿ. ಅದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಅದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಕೂಡ ಫ್ರೈ ಆದಮೇಲೆ ಈಗ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲೇ ನಾನು ಆಗಲೇ ಏನು ತೋರಿಸಿದ್ದೆ 2 ಕುಕ್ಕರು ರೈಸ್ ಕೂಡ ರೆಡಿಯಾಗಿದೆ, ಮಟನ್ ಕೂಡ ಪರ್ಫೆಕ್ಟಾಗಿ ಬೆಂದಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಚೆನ್ನಾಗಿ ಫ್ರೈ ಆಗಲಿ. ಟೊಮೊಟೊ ಫ್ರೈ ಆದಮೇಲೆ ನಾವು ಮಟನ್ ಏನು ಬೇಯಿಸಿಟ್ಕೊಂಡಿದ್ದೀವಿ ಅದರಲ್ಲಿ ಅರ್ಧ ಭಾಗದಷ್ಟು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಈಗಾಗಲೇ ಮಟನ್ ಬೇಯಿಸ್ಕೊಳ್ಬೇಕಾದ್ರೇ ಉಪ್ಪು ಖಾರ ಎಲ್ಲ ಕೂಡ ಹಾಕಿರೋದ್ರಿಂದ ಜಾಸ್ತಿ ಸ್ಪೈಸಸ್ ಎಲ್ಲನೂ ಹಾಕೋಕ್ಕೆ ಹೋಗಬೇಡಿ. ಅರ್ಧ ಭಾಗದಷ್ಟು ಬಿರಿಯಾನಿಗೆ ಹಾಕ್ಕೊಂಡಿದ್ದೀನಿ. ಉಳಿದಿರೋವಂಥ ಅರ್ಧ ಭಾಗದಲ್ಲಿ ನಾವು ಆಗಲೇ ರುಬ್ಕೊಂಡ್ಬಂದಿರುವಂಥ ಮಸಾಲೆ ಏನಿದೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಈಗ ನಾನು ಬಿರಿಯಾನಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಬಿರಿಯಾನಿ ಪೌಡರ್ ಹಾಕ್ಬಿಟ್ಟು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಗ್ರೇವಿ ಎಲ್ಲ ಏನಿದೆ ಅಂದರೆ ಬಿರಿಯಾನಿ ಮಾಡೋದಕ್ಕೋಸ್ಕರ ಆ ಪಾಟಲ್ಲಿರುವಂಥದ್ದು ಅದು ಸ್ವಲ್ಪ ಗಟ್ಟಿ ಆಗಬೇಕಾಗತ್ತೆ. ಈಗ ನಾವು ರೆಡಿ ಮಾಡ್ಕೊಂಡಿರುವಂಥ ಫ್ಲೇವರ್ಡ್ ರೈಸ್ನ ಮಿಕ್ಸ್ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಪುದೀನ ಸೊಪ್ಪನ್ನ ಹಾಕಿದ್ರೆ ಬಿರಿಯಾನಿ ಅನ್ನೋದು ಆಲ್ಮೋಸ್ಟ್ ರೆಡಿ ಆದಂಗೆ. ಜಸ್ಟ್ ದಮ್ ಮಾಡಿದ್ರೆ ಸಾಕಾಗುತ್ತೆ. ಸ್ಮೋಕಿ ಫ್ಲೇವರ್ ಬೇಕು, ನಾವು ಕಟ್ಟಿಗೆ ಒಲೆಯಲ್ಲಿ ಸೌದೆ ಒಲೆಯಲ್ಲಿ ಮಾಡಿರೋ ಟೇಸ್ಟ್ ಬೇಕು ಅನ್ನೋದಾದರೆ ಸ್ಟವ್ ಮೇಲೆ ಸ್ವಲ್ಪ ಇದ್ದಲನ್ನ ಇಟ್ಕೊಂಡು ಇದ್ದಲನ್ನ ಈ ರೀತಿ ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗತ್ತೆ. ಎಲ್ಲ ಕಡೆ ಇದ್ಲು ಚೆನ್ನಾಗಿ ಕೆಂಪಗಾಗೋವರೆಗೂ ಕಾಯಿಸ್ಕೊಂಡು ಸ್ಟವ್ನ ಆಫ್ ಮಾಡಿ ಒಂದು ಬೌಲಲ್ಲಿ ಆ ಒಂದು ಇದ್ದಲನ್ನೆಲ್ಲ ಕೂಡ ತೆಗೆದಿಟ್ಕೊಂಡಿದ್ದೀನಿ. ಈಗ ಬಿರಿಯಾನಿ ಪಾಟ್ ಏನಿದೆ ಅದರಲ್ಲಿ ಇದನ್ನು ಇಟ್ಕೊಳ್ಬೇಕಾಗತ್ತೆ. ಸ್ಮೋಕಿ ಎಲ್ಲ ಚೆನ್ನಾಗಿ ಬಿರಿಯಾನಿಗೆ ಇಟ್ಕೊಳ್ಳುತ್ತೆ. ಈಗ ನಾನು ಅದೇ ಒಂದು ಕೆಂಡದ ಮೇಲೇ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ. ಇನ್ನೂ ಜಾಸ್ತಿ ಹೊಗೆ ಬರುತ್ತೆ ಅನ್ನೋದ್ರಿಂದ. ನೋಡ್ತಿದ್ದೀರಲ್ವ, ಹೊಗೆ ಎಲ್ಲ ಚೆನ್ನಾಗಿ ಬಂದು ಒಂದು ಒಳ್ಳೆ ಟೇಸ್ಟ್ ಒಂದು ಕೊಡುತ್ತೆ. ಸ್ಮೋಕಿ ಫ್ಲೇವರ್ ಬೇಕು ಅನ್ನೋರು ಈ ರೀತಿ ಮಾಡ್ಕೊಳ್ಬೋದು. ಬಿರಿಯಾನಿ ತುಂಬ ರುಚಿಯಾಗಿ ಬರಬೇಕು ಅನ್ನೋದಾದರೆ ಒಂದು 5ರಿಂದ 10 ನಿಮಿಷ ಆದರೂ ಕೂಡ ದಮ್ ಮಾಡಬೇಕಾಗತ್ತೆ. ಫ್ಲೇಮ್ನ ಸಿಮ್ಮಲ್ಲೇ ಇಟ್ಕೊಂಡು ಒಂದು 5ರಿಂದ 10 ನಿಮಿಷ ಬಿಡೋದಾದರೆ ತುಂಬ ಫ್ಲೇವರ್ಡ್ ಆಗಿರುವಂತಹ ಬಿರಿಯಾನಿ ಅನ್ನೋದು ರೆಡಿ ಆಗುತ್ತೆ. ಬಟ್ ನೀವು ಮಾಡ್ತಾ ಇರುವಂಥ ಬಿರಿಯಾನಿ ಪಾಟ್ ಕೂಡ ಮ್ಯಾಟರ್ ಆಗುತ್ತೆ. ನೀವೇನಾದರೂ ಸಿಮ್ಮಲ್ಲಿ ಇಟ್ಟರು ಕೂಡ ಕೆಲವೊಂದು ಪಾತ್ರೆಗಳಲ್ಲಿ ತಳ ಎಲ್ಲ ಅಂಟುತ್ತೆ ಅನ್ನೋದಾದರೆ ಆದಷ್ಟು ಕರೆಕ್ಟಾಗಿ ಸೂಟ್ ಆಗುವಂಥ ಬಿರಿಯಾನಿ ಪಾಟ್ನ ತೊಗೊಳ್ಳಿ. ಆಗ ರುಚಿ ಕೂಡ ಜಾಸ್ತಿ ಆಗುತ್ತೆ, ತಳ ಕೂಡ ಅಂಟ್ತೀರಾ ಇರುತ್ತೆ, ಕ್ಲೀನಿಂಗು ಕೂಡ ಮೇಂಟೆನೆನ್ಸ್ ಕೂಡ ಈಸಿ ಆಗುತ್ತೆ.
ನೋಡ್ತಾ ಇದ್ದೀರಲ್ಲ, ತುಂಬ ಟೇಸ್ಟಿಯಾಗಿರುವಂಥ ಬಿರಿಯಾನಿ. ಒಂದು ಒಳ್ಳೆ ಫ್ಲೇವರ್ ಕೂಡ ಇರುತ್ತೆ, ಸ್ಮೋಕಿ ಫ್ಲೇವರ್ ಕೂಡ ಇರುತ್ತೆ. ತಿನ್ನಬೇಕಾದ್ರೆ ರುಚಿ ತುಂಬಾ ಅದ್ಭುತವಾಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಮಟನ್ ಗ್ರೇವಿ ಕೂಡ ಮಾಡಿದ್ದೆ. ಮಟನ್ ರೆಸಿಪೀಸ್ನ ಮಾಡಬೇಕಾದ್ರೆ ಮಟನ್ ಸರಿಯಾಗಿ ಬೇಯಲ್ಲ ಅಂತ ಅಂದವರು ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಆ ರೀತಿ ನೀವು ಕುಕ್ಕರಲ್ಲೇ ಒಂದ್ಸರಿ ಮಟನ್ನ ಬೇಯಿಸ್ಕೊಂಡು ಆಮೇಲೆ ವಿವಿಧ ರೆಸಿಪಿಗಳಿಗೂ ಕೂಡ ನೀವು ಅದೇ ಮಟನ್ನ ಯೂಸ್ ಮಾಡ್ಕೊಳ್ಬೋದು. ತುಂಬ ಪರ್ಫೆಕ್ಟಾಗಿ ಬೆಂದಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಯಿತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.